ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನಸ್ಸು ಯಾವಾಗಲೂ ಚಂಚಲವಾಗಿದೆಯಾ? ನಗುತ್ತಾ ಇದ್ದರೂ ಒಳಗಿನಿಂದ ಖಾಲಿ ಅನಿಸುತ್ತಿದೆಯಾ? ಹಾಗಾದರೆ ನಿಮ್ಮ ಮನಸ್ಸು ಬದಲಾಗಬೇಕು ಅಂದರೆ ನಿಮ್ಮೊಳಗೆ ನೀವು ಧ್ಯಾನದ ಮೂಲಕ ನಿಮ್ಮನ್ನು ನೋಡಬೇಕು. ಧ್ಯಾನ ಅಂದರೆ ನಮ್ಮ ಉಸಿರನ್ನು ಗಮನಿಸುವುದು. ಇದು ಧರ್ಮ, ಜಾತಿ, ವಯಸ್ಸಿನ ಮೇಲೆ ಆಧಾರಿತ ಅಲ್ಲ. ಇದು ನಿಮ್ಮ ಮನಸ್ಸು ಮತ್ತು ಉಸಿರಿನೊಂದಿಗೆ ನೀವು ಕನೆಕ್ಟ್ ಆಗುವ ಸಮಯ. ದಿನಾಲೂ ಧ್ಯಾನ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಗಮನ ಮತ್ತು ಸ್ಮರಣ ಶಕ್ತಿ ಹೆಚ್ಚುತ್ತದೆ, ನಿದ್ರೆ ಚೆನ್ನಾಗಿ ಬರುತ್ತದೆ, ನಕಾರಾತ್ಮಕ ಯೋಚನೆ ಕಡಿಮೆಯಾಗುತ್ತದೆ, ರಕ್ತದ ಒತ್ತಡ ಕಡಿಮೆಯಾಗುತ್ತದೆ, ಹೃದಯದ ಆರೋಗ್ಯ ಹೆಚ್ಚುತ್ತದೆ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ. ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಸಹನೆ ಮತ್ತು ಸಹಾನುಭೂತಿ ಬೆಳೆಯುತ್ತದೆ. ಬಿಡದೆ ಧ್ಯಾನ ಮಾಡುವುದರಿಂದ ಎಷ್ಟೆಲ್ಲ ಲಾಭವಿದೆ. ನಮ್ಮ ಕಡೆಯಿಂದ ನಿಮಗಾಗಿ ಹೊಸ ವರ್ಷದಲ್ಲಿ ಹೊಸ ಚಾಲೆಂಜ್. ತಾರೀಖು 1 ಜನವರಿ 2026ರಿಂದ 21 ಡೇಸ್ ಗ್ರೂಪ್ ಮೆಡಿಟೇಷನ್ ಬೆಳಿಗ್ಗೆ 6 ಗಂಟೆಗೆ ಇದೆ. ಎಲ್ಲರೂ ಜಾಯಿನ್ ಆಗಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋಣ. ಹೆಚ್ಚಿನ ಮಾಹಿತಿಗಾಗಿ 7411015691ಗೆ ಕರೆ ಅಥವಾ ವಾಟ್ಸಪ್ ಮಾಡಿ. ಇನ್ನು ನಾವು ನೋಡೋಣ, ಒಬ್ಬರೇ ಮಾಡುವ ಧ್ಯಾನಕ್ಕೂ ಗುಂಪಿನಲ್ಲಿ ಮಾಡುವ ಧ್ಯಾನಕ್ಕೂ ಇರುವ ವ್ಯತ್ಯಾಸ. ಗುಂಪಿನೊಂದಿಗೆ ಮಾಡುವ ಧ್ಯಾನದಲ್ಲಿ ಕಲೆಕ್ಟಿವ್ ಎನರ್ಜಿ ಇರುತ್ತದೆ. ಅಂದರೆ ಒಂದೇ ಸಮಯದಲ್ಲಿ ಒಂದೇ ಉದ್ದೇಶದಿಂದ ಹಲವರು ಮೆಡಿಟೇಷನ್ ಮಾಡಿದಾಗ ಒಟ್ಟಿನಲ್ಲಿ ಶಕ್ತಿ ವಾತಾವರಣ ನಿರ್ಮಾಣವಾಗುತ್ತದೆ. ಉದಾಹರಣೆಗೆ, ದೇವಸ್ಥಾನದಲ್ಲಿ ಶಾಂತಿ ಜಾಸ್ತಿ ಅನಿಸುವುದಕ್ಕೆ ಕಾರಣ ಅಲ್ಲಿ ಹಲವರು ಭಕ್ತಿ, ಮೌನ ಪ್ರಾರ್ಥನೆ ಮಾಡುತ್ತಿರುತ್ತಾರೆ. ಅದೇ ಕಲೆಕ್ಟಿವ್ ಎನರ್ಜಿ. ಫೋಕಸ್ ನ್ಯಾಚುರಲಿ ಸ್ಟ್ರಾಂಗ್ ಆಗುತ್ತದೆ. ಅಂದರೆ ಗ್ರೂಪ್ ಮೆಡಿಟೇಷನ್ನಲ್ಲಿ ಬಲವಂತವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿಲ್ಲ. ಎಲ್ಲರೂ ಕುಳಿತಿದ್ದಾರೆ ಅನ್ನುವ ಅವೇರ್ನೆಸ್ ಇರುತ್ತದೆ. ಮನಸ್ಸು ತುಂಬ ಕಾಮ್ ಆಗುತ್ತದೆ. ಬಿಗಿನರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತದೆ. ಗುಂಪಿನಲ್ಲಿ ಮಾಡುವ ಮೆಡಿಟೇಷನ್ನಲ್ಲಿ ಡಿಸಿಪ್ಲಿನ್ ಇರುತ್ತದೆ. ಇಂದು ಬಿಡೋಣ ಅನ್ನುವ ಫೀಲಿಂಗ್ಸ್ ಕಡಿಮೆ, ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಇರುತ್ತದೆ. ಇದಕ್ಕೆ ಹೇಳುವುದು ಗ್ರೂಪ್ ಮೆಡಿಟೇಷನ್ ಮಾಡೋಣ ಅಂತ. ಸ್ನೇಹಿತರೆ, ಆದಷ್ಟು ಬೇಗ ಜಾಯಿನ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.